ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಇವತ್ತು ನಾನು ಮಿಂತ್ರಾ ಹಾಲ್ ಮಾಡ್ತಾ ಇದ್ದೀನಿ. ನನಗೋಸ್ಕರ ನಾನು ಇತ್ತೀಚೆಗೆ ಏನು ಪರ್ಚೇಸ್ ಮಾಡ್ತಾ ಇರಲಿಲ್ಲ, ಸೊ ಹಾಗಾಗಿ ಶಾಪಿಂಗ್ ಫಾರ್ ಮೈ ಸೆಲ್ಫ್ ನನಗೆ ಅಂತ ಕೆಲವೊಂದು ಬಟ್ಟೆ ಎಲ್ಲ ತಗೊಂಡಿದ್ದೀನಿ. ಸೊ ಅದನ್ನ ಒಂದೊಂದೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅದು ಪ್ರತಿಯೊಂದು ನಾನು ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟು ನಾನು ಪರ್ಚೇಸ್ ಮಾಡಿದ್ದೀನಿ ಮಿಂತ್ರಾಯಿಂದ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೆ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ ಮಿಂತ್ರಾದು, ನಾನೇನು ವೇರ್ ಮಾಡಿದ್ದೆ ಅಂತ ಹೇಳಿ. ಆ ವಿಡಿಯೋ ಯಾರು ನೋಡಿಲ್ಲ, ನಾನು ಇದ್ರ ಜೊತೆ ಅದನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ, ನಾನೇನು ಪರ್ಚೇಸ್ ಮಾಡಿದ್ದೆ ವ್ಯಾಲೆಂಟೈನ್ಸ್ ಡೇಗೆ ಅಂತ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಯಾ, ಇದು ನನ್ನ ಮಿಂತ್ರಾ ಹಾಲ್. ಸೊ ಒಂದೊಂದಾಗೆ ಅನ್ಬಾಕ್ಸ್ ಮಾಡೋಣ. ಆಲ್ರೆಡಿ ನಾನು ಎಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡಬೇಕು. ನಾನು ಫಸ್ಟು ನೋಡಬೇಕಲ್ಲ, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಯಾವ ರೀತಿ ಇರುತ್ತೋ ಏನೋ ಅಂತ ಹೇಳಿ ಫಸ್ಟು ಅನ್ಬಾಕ್ಸ್ ಮಾಡಿ ನೋಡಿದೆ. ಅದಾದಮೇಲೆ ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಸೊ ಒಂದೊಂದಾಗೆ ಓಪನ್ ಮಾಡ್ತಾ ಹೋಗೋಣ. ಇದರಲ್ಲಿ ಎರಡು ಒಂಥರ ಏನು ಹೇಳ್ತಾರೆ, ಶಕ್ ಥರ. ಮೊದಲನೇದು ಬಂದು ಇದು ಇದಂತೂ ತುಂಬಾ ಚೆನ್ನಾಗಿದೆ. ಚಳಿಗಾಲಕ್ಕೆ ಒಳ್ಳೆ ಇದು ಅಂತ ಹೇಳ್ಬೋದು. ಶಗ್ ಇದು ಚಳಿಗಾಲಕ್ಕೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ತೋಳತ್ರ ಟೈ ಮಾಡೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಲೀವ್ಸ್ ಡಿಸೈನ್ ಇದೆ, ಫ್ಲವರ್ ಮತ್ತು ಲೀವ್ಸ್ ಡಿಸೈನ್ ಇದೆ. ನಾನು ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ಬೋದು, ಬಟ್ ಆದರೆ ನನ್ನ ಮಗ ಇದ್ದಾನಲ್ಲ ಅದು ಸ್ವಲ್ಪ ಕಷ್ಟ. ಸೊ ನೋಡಿ, ಈ ರೀತಿ ಬರುತ್ತೆ. ಇದು ಹೀಗೆ ಈಗ ಹಾಕೊಳ್ಳೋದು ಈ ರೀತಿ ಬರುತ್ತೆ. ಆ್ಯಂಡ್ ಇದನ್ನು ಟೈಟ್ ಮಾಡ್ಕೊಳ್ಳೋದು ಸಕ್ಕತ್ತಾಗಿದೆ. ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತಗೊಂಡಿದ್ದು. ಕೆಲವೊಂದು ಔಟ್ ಆಫ್ ಸ್ಟಾಕ್ ಇರುತ್ತೆ. ಸೊ ನೋಡ್ತೀನಿ, ಆದಷ್ಟು ಎಲ್ಲ ಪ್ರಾಡಕ್ಟ್ನು ಟ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆದರೆ ಇದನ್ನು ನಾನು ವೇರ್ ಮಾಡಿಬಿಟ್ಟು ಅಟ್ಯಾಚ್ ಮಾಡ್ತೀನಿ ಸೈಡಲ್ಲಿ. ಸೊ ನೀವು ನೋಡ್ಬೋದು. ನೆಕ್ಸ್ಟ್ ಒನ್ ಬಂದು ಇದು ವೈಟ್ ಕಲರು. ಇದು ಅಷ್ಟೇ. ಸೊ ನೋಡಿ, ತೋಳ ಹತ್ರ ಈ ರೀತಿ ಬಫ್ ಬರುತ್ತೆ. ಟೈಗರ ಇದು, ಟೈಗರ್, ಚೀತಾ ಆ ರೀತಿ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಟನ್ಸ್ ಆದರೂ ಹಾಕೊಂಡು ಶರ್ಟ್ ಥರ ಆದರೂ ಹಾಕೋಬೋದು, ಲಾಂಗ್ ಶರ್ಟ್ ಥರ, ಅಥವಾ ಓಪನ್ ಆಗು ಬಿಟ್ಕೋಬೋದು. ಈ ರೀತಿ ಕುತ್ಕೊಳ್ಳುತ್ತೆ ಬಫ್ ಥರ, ಚೆನ್ನಾಗಿದೆ. ಬಟ್ಟೆ ಮೇಲೆ ಬಟ್ಟೆ ಹಾಕ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಟೈಟ್ ಅನಿಸ್ಬೋದು. ಸೊ ಈ ರೀತಿ. ಆ್ಯಂಡ್ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಅದೇ ರೀತಿ ಶರ್ಟ್ ಟೈಪೇ ಇದೆ, ಇದನ್ನು ಕೂಡ. ಸೊ ಇದು ಕೂಡ ಶರ್ಟ್ ಟೈಪ್ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಥರ ಇದೆ. ಇದು ಫುಲ್ ತೋಳು ಬರುತ್ತೆ. ಸೊ ನೋಡಿ, ಬಟನ್ಸ್ ಇದೆ. ಇದು ಓಪನ್ ಆಗಾದರೂ ಹಾಕೊಳ್ಬೋದು, ಅಥವಾ ಬಟನ್ಸ್ ಆದರೂ ಹಾಕೊಂಡು ವೇರ್ ಮಾಡ್ಬೋದು. ಚೆನ್ನಾಗಿದೆಲ್ಲ. ಸೊ ನೆಕ್ಸ್ಟು ಇದು ಒನ್ ಪೀಸ್ ಅಂದ್ಕೊಳ್ತೀನಿ. ಈ ರೀತಿ ಹಾಕೊಂಡು ಇಲ್ಲಿ ಟೈಟ್ ಮತ್ತು ಲೂಸ್ ಮಾಡ್ಕೊಳ್ಬೋದು. ಈ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ಓಪನ್, ಕಾಲ ಹತ್ರ ಈ ರೀತಿ ಓಪನ್ ಆಗುತ್ತೆ. ಇದನ್ನೆಲ್ಲ ತೋರಿಸೋದಕ್ಕಿಂತ ವೇರ್ ಮಾಡಿ ಹಾಕೊಂಡು ತೋರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡೋಣ, ವೇರ್ ಮಾಡಿ ಕೂಡ ತೋರಿಸ್ತೀನಿ, ಆಯಿತಾ. ನೆಕ್ಸ್ಟ್ ಒನ್ ಬಂದು ಈ ಒಂದು ಡ್ರೆಸ್ಸು, ಸ್ಲೀವ್ಲೆಸ್ಸು, ಲಾಂಗ್ ಸ್ಕರ್ಟ್ ಥರ. ಇದು ಚೆನ್ನಾಗಿದೆಲ್ಲ, ಫ್ಲವರ್ ಡಿಸೈನ್ ಇದೆ, ಲಾಂಗ್ ಸ್ಕರ್ಟ್ ಥರ, ಫುಲ್ ಕಾಲ್ವರೆಗೂ ಕೂತ್ಕೊಳ್ಳುತ್ತೆ. ನೋಡಿ ಲೆಂತ್ ಎಷ್ಟು ಉದ್ದ ಇದೆ. ಆ್ಯಂಡ್ ಬ್ಯಾಕ್ ಸೈಡು ಎಲಾಸ್ಟಿಕ್ ಇದೆ, ಈ ರೀತಿ ದಪ್ಪ ಇದ್ರು ಮ್ಯಾನೇಜಿಂಗ್ಗೆ ಎಕ್ಸ್ಪೆಂಡ್ ಆಗುತ್ತೆ. ಚೆನ್ನಾಗಿದೆ ಇದು. ಇದೊಂದು ಕಾಫಿ ಬ್ರೌನ್ ಪ್ಯಾಂಟು. ಇದೊಂದು ಶರ್ಟ್ ತಗೊಂಡಿದ್ದೀನಿ.
ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಈ ಬ್ರೌನ್, ಕಾಫಿ ಬ್ರೌನ್ ಅಂತಾರಲ್ಲ, ಈ ಒಂದು ಪ್ಯಾಂಟ್ನ ತಗೊಂಡಿದ್ದು. ಸಕ್ಕತ್ತಾಗಿ ಬಂದಿದೆ ಅಲ್ಲ. ಜೋಬ್ ಇದೆ, ಪಾಕೆಟ್ಸ್ ಇದೆ, ಫ್ರಂಟು ಇದೆ, ಬ್ಯಾಕು ಇದೆ. ಆ್ಯಂಡ್ ಯಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆ ಪ್ಯಾಂಟಿಗೆ ನಾನು ತಗೊಂಡಿದ್ದು ಈ ಒಂದು ಶರ್ಟು. ನಾನು ಇದನ್ನ ಎಕ್ಸೆಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಈ ಶರ್ಟು ಲೂಸ್ ಆಗಿ ವೇರ್ ಮಾಡಬೇಕು. ಎಕ್ಸೆಲ್ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಆದರೆ ಇದು ಡಬಲ್ ಎಕ್ಸೆಲ್ ಬಂದ್ಬಿಟ್ಟಿದೆ. ಸೈಜಲ್ಲಿ ವೇರಿಯೇಷನ್ ಆಗಿದೆ. ಡಬಲ್ ಎಕ್ಸೆಲ್ ಬಂದಿದೆ ನೋಡಿ. ಇದು ಸಿಕ್ಕಾಪಟ್ಟೆ ಲೂಸು. ನಾನು ಟ್ರೈ ಮಾಡಿದೆ ವೇರ್ ಮಾಡಿ, ಸಿಕ್ಕಾಪಟ್ಟೆ ಲೂಸು. ರಿಟರ್ನ್ ಮಾಡೋಣ ಅಂತ ಹೇಳಿದ್ರೆ ಔಟ್ ಆಫ್ ಸ್ಟಾಕ್ ಬಂದಿದೆ ಈ ಒಂದು ಶರ್ಟು. ಏನು ಸಕ್ಕತ್ತಾಗಿದೆ ಗೊತ್ತಾ, ಇದು ತುಂಬ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಶರ್ಟು. ಬಟ್ ಆದರೆ ಔಟ್ ಆಫ್ ಸ್ಟಾಕ್ ಇದೆ, ಏನೂ ಮಾಡೋಕ್ಕಾಗಲ್ಲ. ಸ್ಟಿಚ್ ಆದರೂ ಹಾಕ್ಕೊಂಡು ವೇರ್ ಮಾಡ್ತೀನಿ. ಸಕ್ಕತ್ತಾಗಿ ಬಂದಿದೆ ಈ ಶರ್ಟು. ನಾನು ಏನಕ್ಕೆ ಫಾಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೊತ್ತಾ, ಆಲ್ರೆಡಿ ನಾನು ಇದನ್ನೆಲ್ಲ ಓಪನ್ ಮಾಡಿ ನೋಡಿದ್ದೀನಿ ಬಟ್ಟೆನ. ಅದಕ್ಕೆ ಫಾಸ್ಟಾಗಿ ನಿಮ್ಮ ಜೊತೆ ಎಲ್ಲನೂ ಬಟ್ಟೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಪ್ಯಾಂಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ರೆಗ್ಯುಲರ್ ವೇರ್ಗೆ ಅಂತ ಹೇಳಿ ಇದೊಂದು ತಗೊಂಡೆ. ಬಟ್ ಆದರೆ ಇದು ಹೊರಗಡೆನೂ ಹಾಕೊಂಡು ಓಡಾಡ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಪ್ಲಾಜೋ ಪ್ಯಾಂಟ್ ಥರ ಚೆನ್ನಾಗಿದೆ. ಇದನ್ನು ನಾನು ಒಂದು ಗ್ರೀನ್ ಕಲರ್ ಏನೋ ತಗೊಂಡಿದ್ದೆ ಮಿಂತ್ರಾಯಿಂದನೇ. ಅದು ಚೆನ್ನಾಗಿ ಬಂದಿತ್ತಲ್ಲ ಅಂತೇಳಿ ಈ ಕಲರ್ ತುಂಬ ಚೆನ್ನಾಗಿತ್ತು ಅಂತೇಳಿ ಮತ್ತೆ ಈ ಒಂದು ಪ್ಯಾಂಟ್ನ ಪ್ಲಾಜೋ ಪ್ಯಾಂಟ್ನ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ, ಇದು ಕಂಫರ್ಟೇಬಲ್ ಆಗಿದೆ. ಇನ್ನೊಂದು ಪ್ಯಾಂಟು ಇದು ಅಷ್ಟೇ, ಇಲ್ಲಿ ಎಲಾಸ್ಟಿಕ್ ಇದೆ, ನೈಟ್ ವೇರ್ಗೆ ಹಾಕೊಳ್ಬೋದು. ಸೊ ಈ ರೀತಿ ಬುಟ್ಟ ಡಿಸೈನ್ ಬಂದಿದೆ, ಅಥವಾ ಯಾವುದಾದ್ರು ಲಾಂಗ್ ಟಾಪ್ಗೆ ವೇರ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕಲರ್ ಚೆನ್ನಾಗಿತ್ತು ಅಂತ ಹೇಳಿ ತಗೊಂಡಿದ್ದೀನಿ. ಸೊ ನೋಡೋಣ ಯಾವುದಾದ್ರು ಟಾಪ್ಗೆ ಮ್ಯಾಚ್ ಮಾಡ್ತೀನಿ ಇದನ್ನು. ಆ್ಯಂಡ್ ನೋಡಿದ್ರಲ್ಲ, ನಾನು ಇಷ್ಟು ಬಟ್ಟೆನ ನನಗೋಸ್ಕರ ಅಂತ ಹೇಳಿ ನಾನು ಮಿಂತ್ರಾಯಿಂದ ಶಾಪ್ ಮಾಡಿದ್ದೀನಿ. ಆ್ಯಂಡ್ ಈಗ ಪ್ರತಿಯೊಂದು ಬಟ್ಟೆನೂ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳಿ, ಓಕೆನಾ? ನಾನು ಆಗಲೇ ಹೇಳಿದಾಗೆ ಒಂದು ಔಟ್ಫಿಟ್ನ ನಾನು ವ್ಯಾಲೆಂಟೈನ್ಸ್ ಡೇಗೆ ವೇರ್ ಮಾಡಿದ್ದೆ. ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಅಂತ. ಸೊ ಅದೇ ಇದು. ಕೆಲವೊಬ್ಬರು ನೋಡಿರ್ತೀರ, ಕೆಲವೊಬ್ಬರು ನೋಡಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆ್ಯಂಡ್ ಈ ಬಟ್ಟೆ ಅಂತೂ ಓ ಮೈ ಗಾಡ್, ಏನು ಹೇಳೋದು, ಅಷ್ಟು ಸಾಫ್ಟ್ ಇದೆ. ಇನ್ಸ್ಟಾಗ್ರಾಮಲ್ಲಂತೂ ಅದೆಷ್ಟು ಜನ ಲಿಂಕ್ ಕೇಳಿದಾರೋ ಈ ಒಂದು ಔಟ್ಫಿಟ್ನ. ತುಂಬ ಜನ ತಗೊಂಡಿದ್ದಾರೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹೇಳೋದೊಂದೇ, ಮಸ್ಟ್ ಬೈ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ. ಅಷ್ಟು ಚೆನ್ನಾಗಿದೆ ಈ ಒಂದು ಔಟ್ಫಿಟ್ಟು. ನೀವೇ ಇಷ್ಟಪಟ್ಬಿಡ್ತೀರ, ಅಷ್ಟು ಸಾಫ್ಟ್ ಮತ್ತು ಕಂಫರ್ಟ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದನ್ನು ಟ್ಯಾಗ್ ಮಾಡಿರ್ತೀನಿ, ಮಿಸ್ ಮಾಡದೆ ಬೈ ಮಾಡಿ. ಸೊ ಇವಾಗ ಮಿಂತ್ರಾ ಹಾಲ್ ಮಾಡಿ ಮುಗಿಸಿದ್ದಾಯಿತು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಆಯಿತಾ? ಪಾಪ ನನ್ನ ಗಂಡ ನೋಡಿ ಹೆಲ್ಪ್ ಮಾಡಿಕೊಡ್ತವ್ರು ನನಗೆ. ನಾನು ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಿದ್ರೆ ಮಿಂತ್ರಾ ಹಾಲು. ಸೊ ಮಹಿ ಅವರು ಕುಂಬಳಕಾಯಿ ಕಟ್ ಮಾಡ್ತಿದ್ದಾರೆ, ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ವಡೆ ತಂದಿದ್ದಾರೆ. ಆ್ಯಂಡ್ ಅಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇಲ್ಲಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಮಾಡಬೇಕಿವಾಗ. ಅವರು ಮಾಡ್ತಾ ಇದ್ದಾರೆ ಕುಂಬಳಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು. ಸೊ ನೋಡಿ ಎಂಥ ಗಂಡ ಇವನು ಲಿಶು. ಹಾಯ್ ಮಾಡು ಮಗನೆ, ಹಾಯ್. ಬೋಂಡ ತಿಂತವನು ಅವನು. ಯಪ್ಪ ಬಜ್ಜಿ ಕಾಳಿನಾ? ಹಾಂ, ಮತ್ತು ಒಂದೇ ಒಂದು ಮಡಗಿದ್ದೀರಾ? ನಂಗೆ ಇಷ್ಟ ತಾನೆ ಮೆಣಸಿನ್ಕಾಯಿ ಬಜ್ಜಿ. ಬಜ್ಜಿ ತಿಂತಾ ಇದ್ದೀನಿ. ಆ್ಯಂಡ್ ವಿಡಿಯೋನ ನಾನು ನೈಟ್ ಶೂಟ್ ಮಾಡ್ತಾ ಇರೋದು, 8 ಗಂಟೆ ನೋಡ್ತಾ ಇರ್ಬೋದು. ನನಗಿಂಥ ಟೈಮಲ್ಲೇ ಫ್ರೀ ಸಿಗೋದು, ಅದಕ್ಕೆ ನಾನು ಈ ಟೈಮಲ್ಲೇ ಜಾಸ್ತಿ ವ್ಲಾಗ್ ಮಾಡ್ತೀನಿ. ಏನೋ ಎತ್ಕೋಬೇಕಾ? ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಬಾಯ್ ಬಾಯ್.